ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಸ್ಟೇಟ್ ಬೇರೆ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ಸ್ಟೇಟ್ ರ್ಯಾಂಕ್ ಬಿಟ್ಟಿದ್ದಾರೆ. ಓಕೆ, KCT ವೆಬ್ಸೈಟಲ್ಲಿ, KA ವೆಬ್ಸೈಟಲ್ಲಿ ನಿಮಗೆ ಸ್ಟೇಟ್ ರ್ಯಾಂಕ್ ಬಿಟ್ಟಿದ್ದಾರೆ. ಬಟ್ ನಿಮಗೆ ಇದ್ರ ಬಗ್ಗೆ ನಿಮಗೆ ಏನಾದರೂ ಅರ್ಥ ಆಗ್ತಾಯಿತ್ತಾ? ಲೈಕ್ ಇದನ್ನ ನಿಮಗೆ ಅನಲೈಸ್ ಮಾಡೋಕ್ಕಾಗಲ್ಲ. ಇದನ್ನ ನಾನು ಅನಲೈಸ್ ಮಾಡಿದ್ದೀನಿ. ನನಗೆ ಸರ್ಪ್ರೈಸಿಂಗ್ ರಿಸಲ್ಟ್ ಬಂದಿದೆ. ಏನಂದರೆ ಕಟ್ ಆಫ್ ಈ ವರ್ಷ ಹೈ ಹೋಗುತ್ತೆ. ಯಾಕೆ ಅಂತೇಳ ನೀವು ಇದೊಂದು ಲಿಸ್ಟ್ ಇಟ್ಕೊಂಡು ನಿಮಗೆ ಏನೂ ಅನಾಲಿಸಿಸ್ ಸಿಗೋಲ್ಲ. ಏಕೆಂದರೆ ಎಷ್ಟು ಜನ 1000 ರ್ಯಾಂಕ್ ಒಳಗಡೆ ಇದ್ದರು ಲಾಸ್ಟ್ ಇಯರು, ಈ ವರ್ಷ ಎಷ್ಟು ಜನ ಇದ್ದಾರೆ. ಮತ್ತು ಒಂದು ಸ್ವಲ್ಪ ಜನ ಕಮೆಂಟ್ ಹಾಕಿದ್ರು, ಈ ವರ್ಷ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಸೀಟೆಲ್ಲ ಕಮ್ಮಿ ಇರೋರ್ಗು ಸಿಗುತ್ತೆ, ಅದು ಹೆಂಗೆ ನೀವು ಜಾಸ್ತಿ ಹೇಳ್ತೀರಾ ಅಂತೆಲ್ಲ ಕಮೆಂಟ್ ಹಾಕಿದ್ರು. ಅವ್ರಿಗೆ ಈ ವಿಡಿಯೋದಿಂದ ರಿಪ್ಲೈ ಕೊಡ್ತೀನಿ. ಮತ್ತು ಇದು ಆ್ಯಬ್ಸಲ್ಯೂಟ್ಲಿ ಅನ್ಬಿಲೀವಬಲ್ ಥಿಂಗ್ ಆಗಿದೆ. ಏಕೆಂದರೆ ಬಾರ್ಡ್ರಲ್ಲಿ ಇದ್ದೀರಾ ಅಂದರೆ ಈ ವರ್ಷ ಒಂದು ಸ್ವಲ್ಪ ಡೌಟೇ. ವೀಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ಯಾಕೆಂದರೆ ನಾನು ಎರಡು ಇಯರ್ದು ಏನೇನು ಸ್ಟೂಡೆಂಟ್ಸು ಕ್ಲೈಮ್ ಮಾಡಿದ್ರು ಅದನ್ನ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಓಕೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಬರೀ ಒಂದೇ ಒಂದು ಲಿಸ್ಟ್ ಇಟ್ಕೊಂಡು ತೋರಿಸಲ್ಲ, 2 ಲಿಸ್ಟ್ ಇಟ್ಕೊಂಡು ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ಲಾಸ್ಟ್ ಇಯರ್ದು ಈ ಕಡೆ ರೈಟ್ ಸೈಡ್ ಇದೆ, ಲೆಫ್ಟ್ ಸೈಡು ಈ ವರ್ಷದ್ದು, ಇವಾಗ ಬಿಟ್ಟಿರೋದು ಇವತ್ತು. ಓಕೆ, ತುಂಬ ಜನ ಕಮೆಂಟ್ ಆಗ್ತಿದ್ದೀರಾ, ನಂದು 3000 ರ್ಯಾಂಕ್ ಇದೆ, ನನಗೆ ಈ ವರ್ಷ ಕಾಲೇಜ್ ಸಿಗುತ್ತಾ ಇಲ್ವಾ? ಪ್ಲೀಸ್ ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಏಕೆಂದರೆ ಸ್ಟೇಟ್ ರ್ಯಾಂಕಿಂದ ಏನು ಗೊತ್ತಾಗಲ್ಲ, ಆಲ್ ಇಂಡಿಯಾ ರ್ಯಾಂಕಿಂದನೇ ಗೊತ್ತಾಗೋದು. ಅದೂ ಕರ್ನಾಟಕದಲ್ಲಿ ಈ ವರ್ಷ ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಆಗುತ್ತೆ. ಏಕೆಂದರೆ ಲಾಸ್ಟ್ ಇಯರ್ ರ್ಯಾಂಕ್ಸ್ಗಿಂತ ಈ ವರ್ಷ ಒಂದು ಸ್ವಲ್ಪ ರ್ಯಾಂಕ್ ಒಂದು 5-10 ಸಾವಿರ ಒಳಗಡೆನೇ ಬರುವಂಥ ಚಾನ್ಸಸ್ ಇದೆ. ಹೇಗೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಇವಾಗ ಲಾಸ್ಟ್ ಇಯರು ಎಷ್ಟು ಜನ 1000 ರ್ಯಾಂಕ್ ಒಳಗಡೆ ಇದ್ದರು ಅಂತ ಅನಲೈಸ್ ಮಾಡೋಣ. ಓಕೆ, ಇವಾಗ ಇಲ್ಲಿ ನೋಡ್ಬೋದು, 1000 ಒಳಗಡೆ ಲಾಸ್ಟ್ ಇಯರ್ ಬಂದು 1000 ರ್ಯಾಂಕ್ ಒಳಗಡೆ ಓನ್ಲಿ 50 ಮೆಂಬರ್ಸ್, ಅರೌಂಡ್ 50 ಮೆಂಬರ್ಸ್ ಇದ್ದರು. ಈ ವರ್ಷ ಏನಾಗಿದೆ, ಈ ವರ್ಷ ಬಂದು 1000 ರ್ಯಾಂಕ್ ಒಳಗಡೆ 75 ಮೆಂಬರ್ಸ್ ಇದ್ದಾರೆ. ಓಕೆ, ಕರ್ನಾಟಕದಲ್ಲಿ ಯಾರು ಹೇಳಿದ್ದು ಕಡಿಮೆ ರ್ಯಾಂಕ್ಸ್ ತೆಗೆದಿದ್ದಾರೆ ಅಂತ? ಕರ್ನಾಟಕದಲ್ಲಿ ಕಾಂಪಿಟೇಷನ್ ಬೇರೆ ಕಡೆಗಿಂತನೂ ಜಾಸ್ತಿ ಆಗಿದೆ. ಸ್ಟೂಡೆಂಟ್ಸ್ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ಸ್ಕೋರ್ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಅರ್ಥ ಆಗ್ತಾಯಿತಾ? ಇದನ್ನ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಇಲ್ಲಿ ನೋಡ್ಬೋದು 75 ಮೆಂಬರ್ಸ್ಗೂ 50 ಮೆಂಬರ್ಸ್, ಲೈಕ್ 2-3 ರೇಷಿಯೋದಲ್ಲಿ ಡಿಫ್ರೆನ್ಸ್ ಕಾಣಿಸ್ತೈತೆ ಇಲ್ಲಿ. ಅದು ಹೇಗೆ? ಈಗ 1000 ರ್ಯಾಂಕ್ ಒಳಗಡೆ ಕರ್ನಾಟಕದವ್ರು ಜಾಸ್ತಿ ಹೋಗ್ತೀನಿ, ನೋಡ್ಕೊಳ್ಳಿ. ಈಗ 75-50 ಡಿಫ್ರೆನ್ಸ್ ಬಂತು ಟಾಪ್ ರ್ಯಾಂಕರ್ಸಲ್ಲಿ. ಅದೇ ಈಗ ಟಾಪ್ 100 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ಕೊಳ್ಳಿ ಕರ್ನಾಟಕದಲ್ಲಿ. ಟಾಪ್ 100 ಸ್ಟೂಡೆಂಟ್ಸ್ ಅವ್ರದ್ದು ರ್ಯಾಂಕ್ ಬಂದು 1400 ಇದೆ. ಅದೇ ಲಾಸ್ಟ್ ಇಯರು ಟಾಪ್ 100 ಸ್ಟೂಡೆಂಟ್ದು ರ್ಯಾಂಕ್ ನೋಡೋದಾದರೆ ಇಲ್ಲೇನು ಕಾಣಿಸ್ತಿದೆ, 2000 ರ್ಯಾಂಕ್ ಇದೆ. ಅರ್ಥ ಆಗ್ತಾಯಿತಾ? ಅಂದರೆ ಈ 100 ಸ್ಟೂಡೆಂಟ್ಸು ಈ ಕಾಲೇಜ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ರ್ಯಾಂಕ್ಗಳೇ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಮತ್ತು ಈಗ ಡೈರೆಕ್ಟಾಗಿ ಬಾರ್ಡರ್ ಲೈನಿಗೆ ಬರೋಣ. ಓಕೆ, ಬಾರ್ಡರ್ ಲೈನಿಗೆ ಬಂದರೆ ನಿಮ್ಗೆ ಒಂದು ಅನಾಲಿಸಿಸ್ ಸಿಗುತ್ತೆ. ಈಗ ಯಾವುದೋ ಒಂದು ಕಾಲೇಜಪ್ಪ, ಗೌರ್ಮೆಂಟ್ ಕಾಲೇಜ್ ಸಿಕ್ತು, ಈಗ ಒಂದು 35,000 ತೆಗೆದಿರ್ತಾರೆ ರ್ಯಾಂಕ್ಸು. ನಮಗೆ ಕಾಲೇಜ್ ಸಿಗುತ್ತಾ ಇಲ್ವಾ? ಸಿಗುತ್ತೆ. ಯಾವ ಕಾಲೇಜ್ ಸಿಗುತ್ತೆ? ಈಗ ನಾನೊಂದು ಹಾಸನ ಸಿಗುತ್ತೆ ಅಂತ ಹೇಳಿರ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಹಾಸನ ಇಲ್ಲದೆ ಇದ್ರೂ ಅದ್ರ ಕೆಳಗಡೆ ಇರೋ ಸಿಗುತ್ತೆ. ಓಕೆ, ಈ ವರ್ಷ ಅದ್ರ ಕೆಳಗಡೆ ಇರೋರು ಸಿಗುತ್ತೆ. ಬಟ್ ಬಾರ್ಡರ್ ಲೈನಲ್ಲಿ ಇರ್ತಾರಲ್ಲ, 70,000-80,000 ರ್ಯಾಂಕ್ ತೆಗೆದಿರೋರು, ಅವ್ರಿಗೆ ಇವಾಗ ಕಷ್ಟ. ಏನಕ್ಕೆ ಕಷ್ಟ? ಇವಾಗ ಬಾರ್ಡರ್ ಲೈನ್ ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ 8,000 ಡಿಫ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ನೋಡ್ಕೊಳ್ಳಿ, 8,000 ನಾನು ಅನಲೈಸ್ ಮಾಡಿದೆ, ಅದರಿಂದ ಅದ್ರ ಮೇಲೆ ಒಂದು ವೀಡಿಯೋ ಮಾಡಬೇಕಂತ ಅನಿಸ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ. ಮತ್ತು ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಸೀಟ್ಸ್ ಇದೆ ಅದೆಲ್ಲ ನಿಮಗೆ ಥಿಂಕಿಂಗ್ ಇದ್ದೇ ಇರುತ್ತೆ. ಅದ್ರ ಮೇಲೆಲ್ಲ ಒಂದು ವೀಡಿಯೋ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಸೀಟ್ಸ್ ಇದೆ, ಅದರಲ್ಲಿ ಕ್ಯಾಟಗರಿಗೆ ಎಷ್ಟು ರಿಸರ್ವೇಷನ್ಸ್ ಇದೆ, ಪ್ರತಿಯೊಂದು ಕ್ಯಾಟಗರಿಗೆ ಎಲ್ಲ ಪ್ರೆಸೆಂಟ್ ಮಾಡಿದ್ದೀನಿ. ಜನರಲ್ ಮೆರಿಟ್ದು ನೀವು ಕಂಪೇರ್ ಮಾಡ್ಕೋಬೋದು, ಬಟ್ ಅದೇ ನೀವು ಕ್ಯಾಟಗರಿ ಇದೆಲ್ಲ ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಕ್ಯಾಟಗರಿದು ಕೊಟ್ಟಿಲ್ಲ, ಬರೀ ನಿಮ್ಮದು ರೋಲ್ ನಂಬರ್ ಮತ್ತು ರ್ಯಾಂಕ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಇವೆರಡು ಇಟ್ಕೊಂಡು ನೀವು ನಿಮಗೆ ಈ ವರ್ಷ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲೊಂದು ಕ್ಯಾಟಗರಿ ಒಂದು ಕೊಟ್ಬಿಟ್ಟಿದ್ರೆ ಎಷ್ಟು ಜನ ಆ ಕ್ಯಾಟಗರಿಲಿ ಇದ್ದಾರೆ ಅಂತ ಲೆಕ್ಕ ಹಾಕ್ಕೊಂಡು ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನೀವು ಸೀಟ್ ಮೆಟ್ರಿಕ್ಸ್ ಮೇಲೆ ಅನಲೈಸ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಪಕ್ಕ ಒಂದು 90% ಯಾವ ಕಾಲೇಜ್ ಸಿಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಕೋಬೋದಿತ್ತು. ಬಟ್ ಈ ವರ್ಷ ಏನಾಗ್ತದೆ, ಅದನ್ನ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಈವನ್ ಲಾಸ್ಟ್ ಇಯರು ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿರಲಿಲ್ಲ, ಯಾಕೆಂದರೆ ಕ್ಯಾಟಗರಿ ಕೊಟ್ಟಿರಲಿಲ್ಲ. ಓಕೆ, ಇವಾಗ ಒಂದು 60,000ಕ್ಕೆ ಬರೋಣ. 60,000ಕ್ಕೆ ಏನಕ್ಕೆ ಬರ್ತೀನಿ ಅಂದರೆ, ಲಾಸ್ಟ್ ಇಯರ್ ಜನರಲ್ ಮೆರಿಟ್ಗೆಲ್ಲ 60,000ಕ್ಕೆ ಚಿತ್ರದುರ್ಗ, ಹಾವೇರಿ ಆ ಕಾಲೇಜಸ್ ಎಲ್ಲ 62,000ಕ್ಕೆಲ್ಲ ನಿಂತಿತ್ತು. ಓಕೆ, ಇಲ್ಲ 60,000ಕ್ಕೆ ಬಂದರೆ ಇಲ್ಲಿ ನೋಡ್ಕೊಳ್ಳಿ, 60,000ಕ್ಕೆ ಎಷ್ಟು ನಿಂತಿದೆ, ಅರೌಂಡ್ 2,300 ಜನ ತೆಗೆದಿದ್ರು. 2,900 ಜನ ಲಾಸ್ಟ್ ಇಯರು. ಈ ವರ್ಷ ಎಷ್ಟು ಜನ ತೆಗೆದಿದ್ದಾರೆ 60,000 ಒಳಗಡೆ? 3,300. ಎಷ್ಟು ಡಿಫ್ರೆನ್ಸ್ ಆಯಿತು? 400 ಜನ ಡಿಫ್ರೆನ್ಸ್ ಆಯಿತು. 400 ಜನ ಡಿಫ್ರೆನ್ಸ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅಟ್ಲೀಸ್ಟು ಎಷ್ಟು ಒಂದು 4 ಕಾಲೇಜು ಇಲ್ಲ 3 ಕಾಲೇಜು ಈ ವರ್ಷ ಎಸ್ಟಾಬ್ಲಿಷ್ ಆಗಬೇಕು, ಕಟ್ ಆಫ್ ಅಲ್ಲೇ ನಿಲ್ಲಬೇಕಂದ್ರೆ. ಅರ್ಥ ಆಗ್ತಾಯಿತಾ?
ಇಷ್ಟು ಡಿಫ್ರೆನ್ಸ್ನ ನೀವು ಹೋಲ್ಡ್ ಮಾಡಬೇಕಂದ್ರೆ ಅಷ್ಟು ಸೀಟ್ ಈ ವರ್ಷ ಇನ್ಕ್ರೀಸ್ ಆಗಬೇಕು. ಈ ಬಾರ್ಡರ್ ಲೈನಲ್ಲಿ ಸಿಗಬೇಕಂದ್ರೆ ಗೌರ್ಮೆಂಟ್ ಸೀಟ್ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಇವಾಗ ಫ್ರೆಂಡ್ಸ್ ನಿಮಗೆ ಇನ್ನೊಂದು ರೀತಿ ಅನಾಲಿಸಿಸ್ ಕೊಡ್ತೀನಿ ನೋಡ್ಕೊಳ್ಳಿ. ಇವಾಗ ಲಾಸ್ಟ್ ಇಯರು ನೀವು ಅನಲೈಸ್ನ ಇನ್ನೊಂದು ಸರಿ ಮಾಡಬೇಕು, ನೀವೇ ಕಣ್ಣಾರ ಮಾಡಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ಇವೆರಡು PDF ಸೆಂಡ್ ಮಾಡಿರ್ತೀನಿ, ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಅನಲೈಸ್ ಮಾಡ್ಕೊಳ್ಳಿ ಇನ್ನೊಂದು ಸರಿ, ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಅಂದರೆ. ಓಕೆ, ಇವಾಗ ನೋಡ್ಕೊಳ್ಳಿ ಇನ್ನೊಂದು ರೀತಿ ಅನಲೈಸಿಸ್ ಕೊಡ್ತೀನಿ. ಏನಂದರೆ ಲಾಸ್ಟ್ ಇಯರ್ ಒಂದು 70,000ಕ್ಕೆ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಸೆಮಿ ಗೌರ್ಮೆಂಟೋ ಏನೋ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಓಕೆ, ಅವನದು ಸ್ಟೇಟ್ ರ್ಯಾಂಕ್ ಎಷ್ಟಿತ್ತು? 3,500 ಅರೌಂಡ್ ಇತ್ತು. ಓಕೆ, ಬಟ್ ಅದೇ ಈ ವರ್ಷ 3,500 ಇರೋನ್ಗೆ ಕಾಲೇಜ್ ಸಿಗಬೇಕಲ್ವಾ, ಸ್ಟೇಟ್ ರ್ಯಾಂಕ್ ಇರೋನ್ಗೆ. ಅದೇ 3,500 ಇರೋನ್ಗೆ ಕಾಲೇಜ್ ಸಿಗಬೇಕಂದ್ರೆ ಅವನದು ರ್ಯಾಂಕ್ಸ್ ಎಷ್ಟಿದೆ? 61,000 ಇದೆ. ಅರ್ಥ ಆಗ್ತಾಯ್ತಾ? ಸ್ಟೇಟಲ್ಲಿ ನಂಬರ್ ಆಫ್ ಸೀಟ್ಸ್ ಅಷ್ಟೇ ಇರುತ್ತೆ. ಏನಾದರೂ ಇನ್ಕ್ರೀಸ್ ಆಯಿತು ಅಂದರೆ ನೀವು ಬಚಾವು, ಒಂದು 2-3 ಸಾವಿರ ಒಳಗಡೆನೇ ಬರುತ್ತೆ. ಏನಾದರೂ ಬರಲಿಲ್ಲ ಅಂದರೆ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಕೇಳ್ಕೊಳ್ಳಿ, ಈಗಲೇ ಹೇಳ್ತಿದ್ದೀನಿ. ಓಕೆ, ಎಷ್ಟು ಡಿಫ್ರೆನ್ಸ್ ಆಗ್ತಿದೆ ನೋಡಿ. ಇಲ್ಲಿ 70, ಇಲ್ಲಿ 62, ಅಂದರೆ 8,000 ಡಿಫ್ರೆನ್ಸ್ ಬರ್ತಿದೆ ಬಾರ್ಡ್ರಲ್ಲಿರೋರಿಗೆ. ನಂಬರ್ ಆಫ್ ಸೀಟ್ಸ್ ಆಯಿತು ಅಂದರೆ ಒಂದು 5,000 ಡಿಫ್ರೆನ್ಸ್ ಕಮ್ಮಿ ಆಗ್ತದೆ. ಅಂದರೆ ಒಂದು 3-4 ಸಾವಿರ ಡಿಫ್ರೆನ್ಸ್ ಕಾಣಿಸುತ್ತೆ. ನೀವೇನಾದರೂ ಬಾರ್ಡ್ರಲ್ಲಿ ಇದ್ದೀರಾ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗೋವರೆಗೂ ವೆಯ್ಟ್ ಮಾಡಿ. ಕಾಲೇಜ್ ಪಕ್ಕ ಸಿಗುತ್ತೆ. ಈಗ ಮತ್ತೆ ಕಾಲೇಜ್ ಪ್ರೆಡಿಕ್ಟ್ ಮಾಡಿ ಕೊಟ್ಟಿರ್ತೀನಿ ಅಂದ್ಕೊಳ್ಳಿ, ಈ ಕಾಲೇಜ್ ಸಿಗುತ್ತಂತ, ಅದು ಸಿಗದೇ ಇರೋಂಥ ಚಾನ್ಸಸ್ಸು ಇದೆ. ಅದ್ರ ಕೆಳಗಡೆ ಇರೋಂಥ ಕಾಲೇಜ್ ಸಿಗೋಂಥದ್ದು ಚಾನ್ಸಸ್ ಇದೆ. ಕಾಲೇಜ್ ಸಿಗ್ತೈತೆ ಅಂದರೆ ಓಕೆ, ಗುಡ್ ಆ್ಯಂಡ್ ಫೈನ್. ಏನಾದರೂ ಬಾರ್ಡ್ರಲ್ಲಿ ಇದ್ದೀರಾ, ಸಿಗುತ್ತಾ ಇಲ್ವಾ ಅಂತ ಡೌಟ್ ಇತ್ತು ಅಂದರೆ ಒಂದು ಸ್ವಲ್ಪ ಇವಾಗ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಈಗ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ಇರೋಂಥ ಕಂಟೆಂಟ್ಸ್ಗಳ ಚಾನಲಲ್ಲಿ ಆಗ್ತಾ ಹೋಗ್ತೀನಿ. ಓಕೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.